ಸೊ ಮತ್ತೆ ಎಷ್ಟೋ ಬಿಲ್ಡಿಂಗ್ ಗಳಲ್ಲಿ ಜೇನ್ಗಳು ಬಂದು ಕೂತಿರುತ್ತೆ. ಸೊ ಈ ತರ ಬಂದು ಕೂತಿದ ತಕ್ಷಣ ಅವರು ಜೇನ್ ಬಂದು ಕುತ್ಕೊಂಡ್ರೆ ಕೆಟ್ಟದ್ದು ಒಳ್ಳೇದು ಈ ತರ ಎಲ್ಲ ಥಿಂಕ್ ಮಾಡ್ತಾರೆ. ಬೇಸಿಕಲಿ ಜೇನ್ ಬಂದು ಕುತ್ಕೊಳ್ಳುವಂಥದ್ದು. ಅದಕ್ಕೆ ಜೀವನ ಮಾಡಕ್ಕೆ ಮೊದಲಂಗಿ ಗಿಡ ಮರಗಳಿಲ್ಲ. ಸೊ ಎಲ್ಲ ಸಿಟಿ ಜಾಸ್ತಿ ಆಗಿ ಮನೆ ಬಿಲ್ಡಿಂಗ್ಗಳಾಗಿರೋದ್ರಿಂದ ಮನೆಗಳನ್ನೇ ಗಿಡ ಮರ ಮಾಡ್ಕೊಂಡಿದೆ. ಸೊ ಆ ಥರ ಇರೋದ್ರಿಂದ ಅವು ಬರ್ತವೆ. ಸೊ ಇವಾಗ ನೆಕ್ಸ್ಟ್ ಏನಪ್ಪಾ ಅಂದ್ರೆ ನಾವು ಆ ಥರ ಒಳ್ಳೇದು ಕೆಟ್ಟದ್ದು ಆ ಥರ ಅಂತ ಏನಿಲ್ಲ. ಅದು ಒಂದು ಒಳ್ಳೆ ಕೀಟ ಆಗಿರೋದ್ರಿಂದ ಅದು ಜೀವನ ಮಾಡಲೇಬೇಕಾಗುತ್ತೆ. ಅದಕ್ಕೆ ಅದು ಬಿಲ್ಡಿಂಗ್ಗಳನ್ನ ಲೈಕ್ ಮಾಡ್ಕೊಳ್ಳುತ್ತೆ. ಇವಾಗ ಯಾಕಪ್ಪ ಅಂದ್ರೆ ಬಿಲ್ಡಿಂಗ್ಗಳಂದ್ರೆ ಗಟ್ಟಿಯಾಗಿರುತ್ತಲ್ಲ, ಯಾವುದೇ ತರ ಗಾಳಿಗೆ ಆಗಲಿ ಬಿಸಿಲಿಗೆ ಆಗಲಿ ಬೀಳುವಂತ ಮರದ ತರ ಬೀಳುವಂತ ನೆಸೆಸಿಟಿ ಇರಲ್ಲ. ಹಾಗೆ ಅದು ಸೇಫ್ಟಿ ಜಾಗನ ಸೆಲೆಕ್ಷನ್ ಮಾಡ್ಕೊಳ್ಳುತ್ತೆ. ಮತ್ತೆ ಇನ್ನೊಂದು ಏನಪ್ಪಾ ಅಂದ್ರೆ ಸೊ ಈ ತರ ಬಿಲ್ಡಿಂಗ್ಗಳು ಬಿದ್ದ ತಕ್ಷಣ ನಾವು ಏನ್ ಮಾಡ್ತೀವಪ್ಪ ಅಂದ್ರೆ ಬಿಲ್ಡಿಂಗ್ ಅಲ್ಲಿ ಜನ ಕಟ್ಟಿದ ತಕ್ಷಣ ಬೆಂಕಿ ಹಾಕೋದು ಮತ್ತೆ ಅದು ಸೊ ಬೇಸಿಕಲಿ ಇನ್ನೊಂದು ಏನಪ್ಪಾ ಅಂದ್ರೆ ಔಷಧಿ ಹಾಕ್ಬಿಡ್ತೀವಿ. ಈಗಿನ ಒಂದು ಕೆಟ್ಟ ಪರಿಸ್ಥಿತಿ ಅಂದ್ರೆ ಔಷಧಿ ಹಾಕಿ ಸಾಯಿಸುವಂತದ್ದು. ಸೊ ಅದನ್ನ ಮಾಡಕ್ ಹೋಗ್ಬೇಡಿ. ಸೊ ಇವಾಗ ಮೊದ್ಲೇನಪ್ಪಾ ಅಂದ್ರೆ ಈ ತರ ಜೇನ್ಗಳು ಕಟ್ಟಿದ್ರೆ ಹ್ಯಾಂಡ್ಲಿಂಗ್ ಮಾಡುವಂತವ್ರು ನಿಮ್ಗೆ ಸಿಕ್ತಿರ್ಲಿಲ್ಲ. ಸೊ ಇವಾಗ ನಾನು ಎಂಟೈರ್ ಬೆಂಗಳೂರು ಯಾವುದೇ ಏರಿಯಾಗಳಲ್ಲಿ ಈ ತರ ಜೇನ್ ಕಟ್ಟಿದ್ರೆ ಅದನ್ನ ನಾನು ಬಂದು ಪ್ಯಾಕ್ ಮಾಡಿ ಬೇರೆ ಕಡೆ ಸ್ಥಳಾಂತರ ಮಾಡ್ಕೊಳ್ಳುವಂತ ಜವಾಬ್ದಾರಿ ನನ್ನದಾಗಿರುತ್ತೆ. ಸೊ ಅದೇ ಕಾರಣಕ್ಕೂ ಸೊ ಜೇನ್ಗಳಿಗೆ ಔಷಧಿ ಹಾಕಿ ಸಾಯಿಸುವಂತದನ್ನ ಮಾಡಬೇಡಿ. ಥ್ಯಾಂಕ್ ಯು. ಸೊ ಈ ವಿಡಿಯೋನ ಶೇರ್ ಮಾಡಿ ತುಂಬಾ ಜನಕ್ಕೆ ತಲುಪಲಿ.